ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಮೂಲಭೂತ ಸೌಕರ್ಯದಿಂದ ವೃದ್ಧ ದಂಪತಿ ವಂಚಿತ ಆಗಿದ ಪ್ರಕರಣ ಏನು ಕೊಟ್ಟ ಮಾತಿನಂತೆ ನಡೆದು ಮಾದರಿಯಾದ ತಹಶೀಲ್ದಾರ್. ರಾಯಭಾಗದ ಆರೋಗ್ಯೇರಿ ದಂಪತಿಗಳ ನೆರವಿಗೆ ಬಂದ ಈಡನ್ಸ್ ನ್ಯೂಸ್. ತಾಯಿ ಕಲ್ಲವ್ವ ಗಾಣಿಗೇರಿ ದಂಪತಿಗೆ ನೆರವಾಗಿತ್ತು. ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ದಂಪತಿಗೆ ಬಂತು ನೆರವು. ಈಡನ್ಸ್ ಫಲಶ್ರುತಿಗೆ ಸಾರ್ವಜನಿಕರಿಂದ ಸಿಕ್ತು ಭರಪೂರ ಪ್ರಶಂಸೆ. ತಹಶೀಲ್ದಾರ್ ಸುರೇಶ್ ಮುಂದೆ ಕಾರ್ಯಕ್ಕೆ ಶ್ಲಾಘನೆ ಕೂಡ ವ್ಯಕ್ತ ಆಗ್ತಾ ಇದೆ. ಈಡನ್ಸ್ ವಾಹಿನಿ ಕಾರ್ಯಕ್ಕೆ ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತಹ ದಂಪತಿ ಬೆಳಗಾವಿಯಲ್ಲಿ ಕೊಟ್ಟ ಮಾತಿನಂತೆ ಪಿಂಚಣಿ ಮತ್ತು ರೇಷನ್ ಕಾರ್ಡ್ ನ ಮನೆಗೆ ಮುಟ್ಟಿಸುವಂತ ಕೆಲಸ ಕೂಡ ಆಗಿದೆ. ಇದು ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು. ಈಡನ್ಸ್ ಫಲಶ್ರುತಿಗೆ ಸಾರ್ವಜನಿಕರಿಂದ ಭರಪೂರ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ. ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂದೆ ಕಾರ್ಯಕ್ಕೆ ಈಗ ಶ್ಲಾಘನೆ ವ್ಯಕ್ತ ಆಗ್ತಾ ಇರುವಂತದ್ದು. ಈಡನ್ಸ್ ವಾಹಿನಿ ಕಾರ್ಯಕ್ಕೆ ಧನ್ಯವಾದವನ್ನ ಕೂಡ ತಿಳಿಸಿರುವಂತ ವೃದ್ಧ ದಂಪತಿ. ಮೂಲ ಸೌಕರ್ಯದಿಂದ ವಂಚಿತರಾಗಿದ್ರು ಈ ದಂಪತಿಗಳು. ಈಗ ಕೊಟ್ಟ ಮಾತಿನಂತೆ ನಡೆದು ಮಾದರಿಯಾಗಿದ್ದಾರೆ ತಹಶೀಲ್ದಾರ್. ರಾಯಭಾಗದ ಆರೋಗ್ಯೇರಿ ದಂಪತಿಗಳ ನೆರವಿಗೆ ಈಡನ್ಸ್ ನ್ಯೂಸ್. ರಾಯಪ್ಪ ಗಾಣಿಗೇರಿ ಕಲ್ಲವ್ವ ಗಾಣಿಗೇರಿ ದಂಪತಿಗೆ ನೆರವು ಇರಲಿಲ್ಲ. ಇದ್ರ ಬಗ್ಗೆ ಈಡನ್ಸ್ ವರದಿಯನ್ನ ಬಿತ್ತರಿಸಿದಂತ ಬೆನ್ನಲ್ಲಿ ದಂಪತಿಗೆ ಬಂತು ನೆರವು. ಈಡನ್ಸ್ ಫಲಶ್ರುತಿಗೆ ಸಾರ್ವಜನಿಕರಿಂದ ಸಿಕ್ಕಿರುವಂತಹ ಭರಪೂರ ಪ್ರಶಂಸೆ ಇದು. ಇನ್ನು ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಏನು ಈ ಕಾರ್ಯಕ್ಕೆ ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಡನ್ಸ್ ವಾಹಿನಿ ಕಾರ್ಯಕ್ಕೆ ಎಲ್ಲೆಡೆ ಏನು ಸಂತಸ ವ್ಯಕ್ತ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಕೊಟ್ಟ ಮಾತಿನಂತೆ ಇದೀಗ ಪಿಂಚಣಿ ಮತ್ತು ರೇಷನ್ ಕಾರ್ಡ್ ಮನೆಗೆ ಮುಟ್ಟಿಸುವಂತ ಮೂಲಕ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಮಾದರಿಯಾಗಿದ್ದಾರೆ. ರಾಯಭಾಗ ತಾಲೂಕಿನ ಆರೋಗ್ಯೇರಿ ನಿವಾಸಿಯಾಗಿರುವಂತ ತಾಯಪ್ಪ ಗಾಣಿಗೇರಿ ಹಾಗೂ ಕಲ್ಲವ್ವ ಗಾಣಿಗೇರ ಅವರ ದಂಪತಿಗಳು ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತಾರೆ. ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಇನ್ನ ದಂಪತಿಗಳಿಗೆ ಒಂದೊತ್ತು ಊಟಕ್ಕೂ ಸಹ ಏನು ಪರದಾಡುವಂತಹ ಪರಿಸ್ಥಿತಿ ಆಗಿರುತ್ತೆ. ಈ ಒಂದು ವಿಚಾರವನ್ನ ಕುರಿತು ನಮ್ಮ ಈಡನ್ಸ್ ವಾಹಿನಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ ಕೆಲವು ದಿನಗಳಲ್ಲಿ ಇದೀಗ ದಂಪತಿ ಕುರಿತು ಈಡನ್ಸ್ ನ್ಯೂಸ್ ಹಿರಿಯ ದಂಪತಿ ನೆರವಿಗೆ ಮೊರೆ ಆಗಿತ್ತು. ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನ ಬಿತ್ತನೆ ಕೂಡ ನಾವು ಮಾಡಿದ್ವಿ. ನಾವು ವರದಿ ಬಿತ್ತರಿಸಿದ ಬಳಿಕ ಕೆಲವೇ ಗಂಟೆಗಳಲ್ಲಿ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮೂಲಭೂತ ಸೌಕರ್ಯದ ಭರವಸೆಯನ್ನ ನೀಡ್ತೀವಿ ಅಂತ ಹೇಳಿ ಭರವಸೆಯನ್ನು ಸಹ ನೀಡಿದ್ರು. ಇದೀಗ ಏನು ನಾವು ಈಡನ್ಸ್ ನ್ಯೂಸ್ ಇಂದ ಒಂದು ಸುದ್ದಿಯನ್ನ ಬಿತ್ತರಿಸಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಾಯಭಾಗದ ಆರೋಗ್ಯೇರಿ ದಂಪತಿ ನೆರವಿಗೆ ಇದೀಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಕೊಟ್ಟ ಮಾತಿನಂತೆ ನಡ್ಕೊಂಡಿರೋದು ನಿಜಕ್ಕೂ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕೊಟ್ಟ ಮಾತಿನಂತೆ ಪಿಂಚಣಿ ಮತ್ತು ರೇಷನ್ ಕಾರ್ಡ್ ಮನೆಗೆ ಮುಟ್ಟಿಸುವಂತ ಕೆಲಸ ಕೂಡ ಆಗಿರುವಂತದ್ದು. ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಮಾದರಿಯಾಗಿದ್ದಾರೆ. ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದೆ. ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ ಕುಟುಂಬಕ್ಕೆ ಇದೆ ಸಂಧ್ಯಾ ಸುರಕ್ಷಾ ಪೆನ್ಷನ್ ಇದೆ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ. ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಮ್ಮ ಆಯ್ತಾಯ್ತು. ಆಯ್ತಾಯ್ತಮ್ಮ ಆಯ್ತಾಯ್ತು. ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದೆ. ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ ಕುಟುಂಬಕ್ಕೆ ಇದೆ ಸಂಧ್ಯಾ ಸುರಕ್ಷಾ ಪೆನ್ಷನ್ ಇದೆ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ. ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಮ್ಮ ಆಯ್ತಾಯ್ತು. ಆಯ್ತಾಯ್ತಮ್ಮ ಆಯ್ತಾಯ್ತು. ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದೆ. ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ ಕುಟುಂಬಕ್ಕೆ ಇದೆ ಸಂಧ್ಯಾ ಸುರಕ್ಷಾ ಪೆನ್ಷನ್ ಇದೆ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ. ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಮ್ಮ ಆಯ್ತಾಯ್ತು.
ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ವರದಿಗೂ ಮುನ್ನ, ವರದಿಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದೀಗ ವೃದ್ಧ ದಂಪತಿಗೆ ಯಾವ ರೀತಿಯಾಗಿ ಒಂದಷ್ಟು ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಂತ ದಂಪತಿಗೆ ಇದೀಗ ಸರ್ಕಾರದಿಂದ ನೆರವಾಗ್ತಾ ಇರುವಂತದ್ದು. ಬನ್ನಿ ಇದ್ರ ಬಗ್ಗೆ ವರದಿಗಾರರಾದಂತ ಶಶಿಕಾಂತ್ ಕೂಡ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಶಶಿಕಾಂತ್, ತುಂಬಾ ಖುಷಿ ಆಗ್ತಾ ಇದೆ, ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಮೂಲಭೂತ ಸೌಕರ್ಯವನ್ನ ಕೂಡ ಕೊಡ್ತಾ ಇದ್ದಾರೆ ದಂಪತಿಗಳಿಗೆ. ಹೆಚ್ಚಿನ ಅಪ್ಡೇಟ್ ಏನಿದೆ ಈ ಕುರಿತಾಗಿ? ತಾಲೂಕಿನ ಹಾರುಗೇರಿ ಪಟ್ಟಣದ ನಿವಾಸಿ ತಾಯಪ್ಪ ಗಾಣಿಗರ್ ಕಲ್ಲವ ತಾಯಪ್ಪ ಗಾಣಿಗರ್ ದಂಪತಿಗಳಿಗೆ ಸರ್ಕಾರ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದರು. ಈ ಕುರಿತ ಈಡನ್ಸ್ ನ್ಯೂಸ್ ನಲ್ಲಿ ಹಿರಿಯ ದಂಪತಿ ನೆರವಿಗೆ ಮೊರೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿ ಬಿತ್ತರಿಸಲಾಗಿತ್ತು. ವರದಿಯ ಕೆಲವೇ ಗಂಟೆಗಳಿಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕ ಮಹೇಂದ್ರ ತಮ್ಮಣ್ಣವರ ಆಪ್ತ ಸಹಾಯಕ ಸ್ಥಳಕ್ಕೆ ಭೇಟಿ ನೀಡಿ ಪಿಂಚಣಿ, ರೇಷನ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಯೋಜನೆ ಶೀಘ್ರವೇ ಪೂರೈಸಲಾಗುವುದು ಎಂದು ಭರವಸೆ ನೀಡಿದರು. ಮಾತಿನಂತೆ ಇಂದು ಸಂತ್ರಸ್ತರ ಮನೆಗೆ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಹಾಗೂ ಶಾಸಕರ ಆಪ್ತ ಸಹಾಯಕ ಭೇಟಿ ನೀಡಿ ಪಿಂಚಣಿ, ರೇಷನ್ ಕಾರ್ಡ್ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರ ನೀಡಿ ವೃದ್ಧ ಕುಟುಂಬಕ್ಕೆ ಸಹಾಯ ಕಲ್ಪ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅಧಿಕಾರಿಗೆ. ಶಶಿಕಾಂತ್, ಈಗ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರು ಏನ್ ಹೇಳ್ತಾ ಇದ್ದಾರೆ? ಈಗ ಒಂದೇ ನಮ್ಮ ಗಮನಕ್ಕೆ ಕೆಲವೊಂದು ಬರದೇ ಉಳಿತಾವೆ. ಯಾಕಂದ್ರೆ ತಾಲೂಕಲ್ಲಿ ಸಾಕಷ್ಟು ಹಳ್ಳಿಗಳು ಇರುವುದರಿಂದಾಗಿ ನಮ್ಮ ಗಮನಕ್ಕೆ ಬರದೇ ಉಳಿದಿರುವಂತ ಇಂಥವ ಕುಟುಂಬಗಳನ್ನು ಗುರುತಿಸಿ ನೀವು ನಮ್ಮ ಗಮನಕ್ಕೆ ತಂದಿದ್ದಕ್ಕೆ ಬಹಳ ನನಗೂ ಒಂದು ತರ ಸಂತೋಷ ಕೂಡ ಆಗಿದೆ. ಯಾಕಂದ್ರೆ ಒಂದು ಕುಟುಂಬದ ನಿಷ್ಠಾವಂತ ಪತ್ರಕರ್ತರು ಈ ರೀತಿ ಬೆಳಕಿಗೆ ತಂದ್ರೆ ನಮಗೂ ಒಂದ್ಸರ ಸಹಾಯ ಆಗುತ್ತೆ. ಯಾಕಂದ್ರೆ ನಮಗೂ ಗೊತ್ತಿಲ್ದೇನೆ ಕೆಲವೊಂದು ಉಳಿದಿರುತ್ತವೆ. ಹೀಗಾಗಿ ನೀವು ನಮ್ಮ ಗಮನಕ್ಕೆ ತಂದಿರುವುದು ಬಹಳ ಸಂತೋಷಕರ. ಹೀಗಾಗಿ ನಾವು ಈ ಕುಟುಂಬಕ್ಕೆ ಆಶ್ರಯ ಪತ್ರಗಳನ್ನು ನೀಡಿ ಇವರಿಗೆ ಸಹಾಯ ನೀಡಿದೀವಿ. ಸರ್ಕಾರದ ಮೂಲಭೂತ ಸೌಕರ್ಯಗಳು ಏನು ಬರ್ಬೇಕಾಯ್ತು ಎಲ್ಲ ತಲುಪಿಸಿದೀವಿ ಅನ್ನೋಂತ ಮಾತನ್ನು ಹೇಳಿದ್ದಾರೆ ರಾಧಿಕಾಯಲ್ಲಿ. ನಮಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ. ಈಗ ವೃದ್ಧ ದಂಪತಿಯವರು ಏನ್ ಹೇಳ್ತಾ ಇದ್ದಾರೆ? ಈಗ ಎಲ್ಲ ರೀತಿಯಾದಂತ ಸೌಕರ್ಯಗಳು ಸಿಗ್ತಾ ಇದೆ, ಏನ್ ಹೇಳ್ತಾ ಇದ್ದಾರೆ ವೃದ್ಧ ದಂಪತಿಯವರು? ಇಲ್ಲಿಯವರೆಗೆ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿದ್ದೀವಿ. ನಿಮ್ಮ ಸುದ್ದಿ ವಾಹಿನಿಯಲ್ಲಿ ಬಿತ್ತರಗೊಂಡ ಕೆಲವೇ ಗಂಟೆಗಳಲ್ಲಿ ನಮಗೆ ಅಧಿಕಾರಿಗಳು ಕೂಡ ಭೇಟಿಯಾಗಿದ್ರು, ಶಾಸಕರ ಆಪ್ತರ ಕೂಡ ಬಂದು ನಮಗೆ ಭೇಟಿ ನೀಡಿದ್ರು. ಹೀಗಾಗಿ ಸ್ವಲ್ಪ ದಿನದಲ್ಲಿ ನಿಮಗೆ 2-3 ದಿನದಲ್ಲಿ ನಿಮಗೆ ಇದನ್ನು ಪತ್ರವನ್ನು ನೀಡುವುದಾಗಿ ಭರವಸೆ ನೀಡಿದ್ರು. ಅದೇ ಮಾತಿನಂತೆ ಇವತ್ತು ನಮಗೆ ಪತ್ರವನ್ನು ನೀಡಿ ನಮಗೆ ಒಂದು ನಮ್ಮ ಕುಟುಂಬದಲ್ಲಿ ಒಂದು ಸಂತೋಷನ ಬರಮಾಡಿ ವ್ಯಕ್ತಪಡಿಸಿದ್ದಾರೆ. ಸಂತೋಷದ ಮಾತು ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು. ಈಗ ಈಡನ್ಸ್ ಫಲಶ್ರುತಿಗೆ ಸಾರ್ವಜನಿಕರಿಂದ ಭರಪೂರ ಪ್ರಶಂಸೆ ಸಿಗ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು? ನಮ್ಗೆ ಕೆಲವೊಂದು ನೋಡ್ತಿರ್ತೀವಿ, ಆದ್ರೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಚಾನೆಲ್ ದಿಂದ ಒಂದು ವೃದ್ಧ ಕುಟುಂಬಕ್ಕೆ ಬಹಳ ನೆರವಿನ ಹಸ್ತ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ದೊರಕಿಸಿದಕ್ಕಾಗಿ ಈಡನ್ಸ್ ವಾಹಿನಿಗೆ ತುಂಬಾ ಧನ್ಯವಾದಗಳನ್ನಂತ ಒಂದು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಸಾರ್ವಜನಿಕರ ಅಧಿಕಾರಿಗೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಈಗ ನಮ್ಮ ಸುದ್ದಿ ವಾಹಿನಿಯನ್ನ ನೋಡಿ ಅಧಿಕಾರಿಗಳೇ ಎಚ್ಚೆತ್ಕೊಂಡಿದ್ದಾರೆ. ಇವರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ? ತಮ್ಮ ದುಡಿಮೆ ಪಾಡಿಗಾಗಿ ತಾವು ಎಲ್ಲೆಲ್ಲೂ ಕೆಲಸ ಮಾಡಿಕೊಂಡು ತಮ್ಮ ಜೀವನೋಪಾಯಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಧಿಕಾರಿ. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಮೂಲಭೂತ ವಂಚಿತರಾಗಿದ್ದಂತ ವೃದ್ಧ ದಂಪತಿಗೆ ಕೊನೆಗೂ ಇದೀಗ ಈಡನ್ಸ್ ನ್ಯೂಸ್ ವರದಿ ಮಾಡಿದ ತಕ್ಷಣ ದಂಡಾಧಿಕಾರಿಗಳು, ತಹಶೀಲ್ದಾರ್ ಅವರು ಎಲ್ಲರೂ ಸಹ ಎಚ್ಚೆತ್ತುಕೊಂಡಿದ್ದಾರೆ. ಕೊನೆಗೂ ವೃದ್ಧ ದಂಪತಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡುವಲ್ಲಿ ಈಡನ್ಸ್ ನ್ಯೂಸ್ ಒಂದು ದಿಟ್ಟ ಹೆಜ್ಜೆಯನ್ನ ಕೂಡ ಇಟ್ಟಿತ್ತು. ಈಗ ಕೊಟ್ಟ ಮಾತಿನಂತೆ ಕೂಡ ಏನೋ ಮಾದರಿಯಾಗಿ ತಹಶೀಲ್ದಾರ್ ರಾಯಭಾಗದ ಹಾರೋಗೇರಿ ದಂಪತಿಗಳ ನೆರವಿಗೆ ಆಗಿದ್ದಾರೆ. ಒಟ್ಟಾರೆಯಾಗಿ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೃದ್ಧ ದಂಪತಿಗೆ ಸಹಾಯ ಮಾಡಿರೋದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ. ರೇಷನ್ ಕಾರ್ಡ್ ಅದ ನಿಮ್ಗಿದೆ, ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ಗ ನಿಮ್ ಕುಟುಂಬಕ್ಕೆ ಇದ ಸಂಧ್ಯಾ ಸುರಕ್ಷಾ ಪೆನ್ಷನ್ ಅದ, ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರ್ತೈತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ, ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಮ್ಮ, ಆಯ್ತಾಯ್ತು, ಆಯ್ತಾಯ್ತಮ್ಮ, ಆಯ್ತಾಯ್ತು. ಒಂದು ಫೋಟೋ ಅಂತ ತಕೊಂಡ್
ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದ ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ಗ ನಿಮ್ ಕುಟುಂಬಕ್ಕೆ ಇದ ಸಂಧ್ಯಾ ಸುರಕ್ಷಾ ಪೆನ್ಷನ್ ಅದ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ? ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಾಯ್ತು ಆಯ್ತಮ್ಮ, ಆಯ್ತಾಯ್ತು ಆಯ್ತಾಯ್ತಮ್ಮ, ಆಯ್ತಾಯ್ತು. ಒಂದು ಫೋಟೋ ಅಂತ ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದ ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ಗ ನಿಮ್ ಕುಟುಂಬಕ್ಕೆ ಇದ ಸಂಧ್ಯಾ ಸುರಕ್ಷಾ ಪೆನ್ಷನ್ ಅದ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ? ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಾಯ್ತು ಆಯ್ತಮ್ಮ, ಆಯ್ತಾಯ್ತು. ಆಯ್ತಾಯ್ತಮ್ಮ, ಆಯ್ತಾಯ್ತು. ಒಂದು ಫೋಟೋ ಅಂತ ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತಾರೆ. ಈಡನ್ಸ್ ನ್ಯೂಸ್ ಇದ್ರ ಬಗ್ಗೆ ವರದಿಯನ್ನ ಕೂಡ ಮಾಡಿರುತ್ತೆ. ಇನ್ನ ವೃದ್ಧ ದಂಪತಿಗೆ ಕೆಲಕಾಲ ಅವರ ಮಗಳಾಗಿರುವಂತ ಸವಿತಾ ಗಾಣಿಗೇರ ಅವರು ಕೂಡ ಸಹಾಯವನ್ನ ಮಾಡ್ತಾ ಇರ್ತಾರೆ. ಬನ್ನಿ ಈಗ ಅವರೇ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ ಸವಿತಾ ಗಾಣಿಗೇರ ಅವರು. ಅಮ್ಮ ನಮಸ್ಕಾರ. ತುಂಬಾ ಖುಷಿ ಆಯ್ತು, ಸರ್ಕಾರದಿಂದ ನಿಮ್ಗೆ ಅಧಿಕಾರಿಗಳು ಒಂದಷ್ಟು ಸಹಾಯ ಮಾಡ್ತಾ ಇದ್ದಾರೆ ನಿಮ್ಮ ತಂದೆ ತಾಯಿಗೆ ಅಂತ ಕೇಳ್ಪಟ್ವಿ. ಏನ್ ಅನ್ನಿಸ್ತಾ ಇದೆ ಈ ಒಂದು ವಿಚಾರವಾಗಿ? ಇನ್ನೂವರೆಗೂ ಯಾವ ಅಧಿಕಾರಿಗಳು ನಾವು ಬಂದ್ರು ಮಾಡ್ತು ಅಂದ್ರು ಭರವಸೆ ಕೊಟ್ಟಿದ್ರು, ಯಾರು ಮಾಡೋದಾಗಿರ್ರಿ. ಇವಾಗ ಅವ್ರಿಗಂತ ತುಂಬಾ ಧನ್ಯವಾದ ಹೇಳ್ತೀವಿ ಮೇಡಮ್. ಮತ್ತೆ ಈಗ ನಿಮ್ಮ ತಂದೆ ಎಷ್ಟು ಖುಷಿ ಆಗಿದ್ದಾರೆ? ಈಡನ್ಸ್ ನ್ಯೂಸ್ ಇದ್ರ ಬಗ್ಗೆ ವರದಿಯನ್ನ ಮಾಡಿತ್ತು. ತುಂಬಾ ಖುಷಿ, ಅವ್ರಿಗೆ ತುಂಬಾ ಖುಷಿ ಆಗೈತ್ರಿ ಮೇಡಮ್ ರೀ. ಇನ್ನೂವರೆಗೂ ಅವ್ರಿಗೂ ನಗು ಮುಖನೇ ಇದಾಗೈತ್ರಿ ಮೇಡಮ್ ರೀ. ನಿಮ್ಗೆ ಹೆಚ್ಚಿಗೆ ಹೇಳ್ಬೇಕಂದ್ರ ಅವ್ರು ಇವಾಗ ಅಂದ್ರೆ ಬೆಳಗ್ಗೆಯಿಂದ ಖುಷಿ ಆಗಿದಾರೆ ಮೇಡಮ್ ರೀ. ಹೌದು, ನಮ್ಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ. ಈಗ ನೀವ್ ಏನ್ ಹೇಳ್ತೀರಿ ಈಡನ್ಸ್ ನ್ಯೂಸ್ ಕಾರ್ಯದ ಬಗ್ಗೆ? ಈಡನ್ಸ್ ನ್ಯೂಸ್ ವರದಿ ಮಾಡಿದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇವ್ರದಿಂದ ನಮಗೂ ಅನುಕೂಲ ಆಗೈತಂತ ಇವ್ರಿಗೂ ಧನ್ಯವಾದ. ಧನ್ಯವಾದಗಳು ಇಷ್ಟೊತ್ತು ನಮ್ ಜೊತೆ ಮಾತನಾಡಿದಕ್ಕೆ. ನಿಮ್ಗೂ ಆಯ್ತ್ರಿ. ಓಕೆ. ಆಯ್ತಾಯ್ತಮ್ಮ, ಆಯ್ತಾಯ್ತು. ಒಂದು ಫೋಟೋ ಅಂತ ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದ ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ಗ ನಿಮ್ ಕುಟುಂಬಕ್ಕೆ ಇದ ಸಂಧ್ಯಾ ಸುರಕ್ಷಾ ಪೆನ್ಷನ್ ಅದ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ? ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಾಯ್ತು ಆಯ್ತಮ್ಮ, ಆಯ್ತಾಯ್ತು. ಆಯ್ತಾಯ್ತಮ್ಮ, ಆಯ್ತಾಯ್ತು. ಒಂದು ಫೋಟೋ ಅಂತ ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದ ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ಗ ನಿಮ್ ಕುಟುಂಬಕ್ಕೆ ಇದ ಸಂಧ್ಯಾ ಸುರಕ್ಷಾ ಪೆನ್ಷನ್ ಅದ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ? ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಾಯ್ತು ಆಯ್ತಮ್ಮ, ಆಯ್ತಾಯ್ತು. ಆಯ್ತಾಯ್ತಮ್ಮ, ಆಯ್ತಾಯ್ತು. ನೋಡ್ರಿ ಇದು ರೇಷನ್ ಕಾರ್ಡ್ ಅದ ನಿಮ್ಗಿದ ಪ್ರತಿ ತಿಂಗಳು ನಿಮ್ಗೆ ಉಚಿತವಾಗಿ ಸರ್ಕಾರದಿಂದ ಅಕ್ಕಿ ಬರ್ತಾವ. ಆಮೇಲೆ ನಿಮ್ಗ ನಿಮ್ ಕುಟುಂಬಕ್ಕೆ ಇದ ಸಂಧ್ಯಾ ಸುರಕ್ಷಾ ಪೆನ್ಷನ್ ಅದ. ತಿಂಗಳ 1200 ರೂಪಾಯಿ ನಿಮ್ಗೆ ಪೆನ್ಷನ್ ಬರುತ್ತೆ. ಆಮೇಲೆ ಇದ್ರ ಮೇಲೆ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕಿರಂದ್ರೆ ಅದಕ್ಕೆ 2000 ರೂಪಾಯಿನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾವ. ಆರಾಮಿರ್ರಿ? ಸರ್ಕಾರ ನಿಮ್ ಕೂಡ ಇರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ, ನಿಮ್ ಕಷ್ಟ ನಾವೆಲ್ಲ ಇರ್ತೀವಿ. ಆಯ್ತಾಯ್ತು ಆಯ್ತಮ್ಮ, ಆಯ್ತಾಯ್ತು. ಆಯ್ತಾಯ್ತಮ್ಮ, ಆಯ್ತಾಯ್ತು. ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ, ಬೆಟ್ಟದಲ್ಲಿ ನಾಡುದೇವಿಯ ಗತವೈಭವ, ಬೀದಿ ಬೀದಿಗಳಲ್ಲಿ ದೀಪಾಲಂಕಾರ, ಮಧುವಣಗಿತ್ತಿಯಂತಾದ ಸಾಂಸ್ಕೃತಿಕ ನಗರ. ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್.
ಅಂಬವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು. ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್. ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ. ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಗೆಬಗೆಯ ಖಾದ್ಯಗಳತ್ತ. ವಜ್ರ ಮುಷ್ಟಿಗಾರಕ್ಕೆ ತುದಿಗಾಲಿ ನಿಂತಿದ್ದಾರೆ ಜಗಜೆಟ್ಟಿಗಳು. ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ, ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ. ನಮ್ಮ ದಸರಾ ಜನಸಾಮಾನ್ಯರ ದಸರಾ. ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ, ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್.